ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನ್ ಹೇಳ್ತಿದ್ಯಮ್ಮ ನೀನು? ಹ್ಞೂ ಕಣೋ, ಅವತ್ತು ನಿನ್ನ ಫ್ರೆಂಡು ಅಂತ ಮನೆಗೆ ಕರ್ಕೊಂಬಂದಿದ್ದಕ್ಕೆ ಊಟ ಉಪಚಾರ ಎಲ್ಲ ಮಾಡಿ ಕಳಿಸ್ಲಿಲ್ವಾ? ಈಗ ಮಾಡಿ ಮೇಲ್ಗಡೆನೆ ರೂಮ್ ಮಾಡ್ಕೊಂಡಿದ್ದಾನೆ. ಅವನು ಇಂದ್ರಮ್ಮ ಬಂದು ನಮ್ಮ ಮೇಲೆ ದೊಡ್ಡ ಗಲಾಟೆನೇ ಮಾಡ್ಬಿಟ್ಟೋದ್ರು. ಮೇಡಮ್ಗೆ ಹತ್ರ ಆಗಬೇಕು ಅಂತ ನಮ್ಮ ಮನೆ ಮೇಲೆ ಬಂದು ಸೇರ್ಕೊಂಡಿದ್ದಾನೆ. ಅವ್ನು ಇಲ್ಲಿ ಬಂದು ಸೇರ್ಕೊಂಡಿರೋದು ನನ್ನ ತಲೆ ಮೇಲೆ ಬಂದು ಕೂತಾಗಿದೆ. ಆ ಶ್ರೀವಲ್ಲಿನ ಇಂಪ್ರೆಸ್ ಮಾಡೋದಕ್ಕೆ ಇಷ್ಟೆಲ್ಲ ತಲೆ ಹರಟೆ ಮಾಡ್ತಿದ್ದಾನೆ. ಇವನಿಗೆ ನಾನು ಕೆಲಸ ಹೇಳಿ ತಪ್ಪು ಮಾಡಿಬಿಟ್ಟೆ. ಸರಿಯಾಗಿದ್ದಾನೆ ಇವನು. ಅಲ್ಲ ಕಣೋ, ನೀನು ಎಂತೆಂಥವ್ರನ್ನ ಫ್ರೆಂಡ್ ಮಾಡ್ಕೋತೀಯೋ, ನಮ್ಮನೆಗೆ ಬಂದು ಕಾಫಿ ಕುಡಿದು ತಿಂಡಿ ತಿಂದು ನಮ್ಮ ಮೇಲೆ ಅಂದಾಡ್ತಾರಲ್ಲೋ. ಅತ್ತೆ, ನೀವು ಯೋಚನೆ ಮಾಡಬೇಡಿ, ನಾನು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಅಲ್ಲ ಶ್ರಾವಣಿ ಅಮ್ಮ, ಇವನ್ ಫ್ರೆಂಡ್ಗೆ ನೀವೆಂಗ್ ಬುದ್ಧಿ ಕಲಿಸ್ತೀರಾ? ಅದು ಅತ್ತೆ, ನಾನು ಹೇಳಿದ್ದು ಇವರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ. ಓ ಹಂಗ. ಅಣ್ಣ, ಈ ಸಲ ದೀಪಾವಳಿನ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕಣ್ಣ. ಮನೆ ತುಂಬಾ ದೀಪ ಹಚ್ಚಿ ಪಟಾಕಿ ಹೊಡೆದು ಸಿಹಿ ತಿಂದು ಸಂಭ್ರಮಿಸೋಣ. ಅಲ್ಲ ಕಣೋ, ಪ್ರತಿ ಸಲ ಹಾಗೆ ತಾನೇ ಮಾಡೋದು, ಅದಕ್ಕೆ ನನ್ನ ಪರ್ಮಿಷನ್? ಹಾಗಲ್ಲ ಬಾವ, ಶ್ರಾವಣಿ ಸುಬ್ಬು ಮದ್ವೆ ಆದ್ಮೇಲೆ ಇದು ಅವ್ರಿಗೆ ಮೊದಲನೇ ದೀಪಾವಳಿ. ಮನೆ ಮಗಳನ್ನ ಅಳಿಯನ್ನ ದೀಪಾವಳಿ ಹಬ್ಬ ಕರಿಬೇಕಲ್ವಾ, ಅದಕ್ಕೆ. ಅಯ್ಯೋ, ಇಂಥ ವಿಷಯಗಳೆಲ್ಲ ನನ್ನ ತಲೆಗೆ ಹೋಗಲ್ಲಮ್ಮ. ಒಳ್ಳೇದಾಯ್ತು ನೀನು ಹೇಳಿದ್ದು. ನಾನು ಈಗಲೇ ಫೋನ್ ಮಾಡ್ತೀನಿ. ಅಪ್ಪ. ಹಲೋ ಹಲೋ ಶ್ರಾವಣಿ, ನೋಡಮ್ಮ, ನಾಳೆನೇ ಹಬ್ಬ. ನಿನಗೆ ಇದು ಮೊದಲನೇ ದೀಪಾವಳಿ. ಹಾಗಾಗಿ ನಿನ್ ಗಂಡನ್ನು ಕರ್ಕೊಂಡು ನೀನು ಮನೆಗೆ ಬಂದು ಇಲ್ಲೇ ಆಚರಿಸ್ಬೇಕು. ಬರೀ ಗಂಡ ಹೆಂಡತಿ ಬರಬೇಡಿ, ಮನೆಯವ್ರನ್ನೆಲ್ಲ ಕರ್ಕೊಂಬ. ನಾನು ಹೇಳ್ದೆ ಅಂತ. ಆಯ್ತು, ನಾವೆಲ್ಲ ಬರ್ತೀವಿ. ಆದ್ರೆ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ಏನಮ್ಮ ಅದು? ಒಂದು ನಿಮಿಷ. ನಿಮ್ಮ ಶಿಷ್ಯ ಇದ್ದಾನಲ್ಲ, ಮಿಸ್ಟರ್ ಸುಬ್ರಹ್ಮಣ್ಯ, ಸಾಧ್ಯ ಆದರೆ ಅವನಿಗೆ ಒಳ್ಳೆ ಬುದ್ಧಿ ಹೇಳ್ಕೊಡಿ. ಅದನ್ನ ಬಿಟ್ಬಿಟ್ಟು ಅವನ ದಾರಿ ತಪ್ಪಿಸ್ಬೇಡಿ. ಮೊದಲು ಅವನು ಪುಂಡು ಪೊರ್ಕಿ ಥರ ಬೀದಿ ಬೀದಿ ಸುತ್ತದನ್ನ ಬಿಡ್ಲಿ. ಏನಮ್ಮ ಇದು? ಸುಬ್ಬುನ ಪುಂಡ ಪೋಖ್ರಿ ಅಂತೆಲ್ಲ ಕರೀತಾ ಇದೀಯಾ? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನೋಡಿ, ನೀವು ಸುಮ್ಮನೆ ಅವನನ್ನ ವಹಿಸ್ಕೊಂಡು ಬರಬೇಡಿ. ಅವನೀಗ ತುಂಬಾ ಬದಲಾಗಿದ್ದಾನೆ. ಅವನ ಅವತಾರನೇ ಬದಲಾಗಿದೆ. ಅವನ ಸ್ಟೈಲು, ಅವನ ಬೈಕು, ಅವನ ಬಟ್ಟೆ ಎಲ್ಲ ಬದಲಾಗಿದೆ. ಇದೆಲ್ಲ ಇದ್ದಕ್ಕಿದ್ದ ಹಾಗೆ ಯಾಕೆ ಬದಲಾಯಿತು? ನನಗೆಲ್ಲ ಗೊತ್ತಾಗುತ್ತೆ, ಆದ್ರೆ ಕೆಲವೊಂದು ವಿಷಯ ಹೇಳಕ್ಕಾಗಲ್ವಲ್ಲ, ಅದಕ್ಕೆ ಸುಮ್ಮನಿರ್ತೀನಿ ಅಷ್ಟೆ. ನೀವೇ ಅವನನ್ನ ಸರಿಯಾಗಿ ದಾರಿಗೆ ತಂದ್ರೆ ಸರಿ, ಇಲ್ಲಾಂದ್ರೆ ನನ್ಗೆ ತುಂಬಾ ಬೇಜಾರಾಗುತ್ತೆ. ಆಮೇಲೆ ನಾನೇ ಅವನನ್ನ ಸರಿಯಾಗಿ ದಾರಿಗೆ ತರಬೇಕಾಗತ್ತಷ್ಟೆ. ಇವಳು ಯಾಕೆ ಹೀಗೆ ಮಾತಾಡ್ತಾ ಇದ್ದಾಳೆ? ಅಷ್ಟಕ್ಕೂ ಸುಬ್ಬು ಏನ್ ಮಾಡ್ದ? ಏನಾಯ್ತು ಬಾವ? ಶ್ರಾವಣಿ ಏನ್ ಹೇಳಿದ್ಲು? ಇನ್ನೇನು ಹೇಳ್ತಾಳೆ? ಮನೆಯವ್ರನ್ನೆಲ್ಲ ಕರ್ಕೊಂಡು ಇಲ್ಲಿಗೆ ಬರ್ತಾಳಂತೆ ಹಬ್ಬಕ್ಕೆ. ಎಲ್ಲ ಹಬ್ಬಕ್ಕೆ ತಯಾರಿ ಮಾಡ್ಕೊಳ್ಳಿ. ರೀ, ಬರೀ ಅಷ್ಟೇ ಹೇಳೋಕೆ ಇಷ್ಟೊತ್ತು ಫೋನಲ್ಲಿ ಮಾತಾಡಿದ್ರಾ? ಅದೇ ನನಗೂ ಗೊತ್ತಾಗ್ತಿಲ್ಲ. ಹೋಗ್ಲಿ ಬಿಡು, ಅಪ್ಪ ಮಗಳ ಮಾತುಕತೆ ನಮಗೆ ಯಾಕೆ? ಈಗ ನಿನ್ ಮಗಳು ಏನ್ ಮಾಡ್ತೀಳೆ? ಹೋಮ್ವರ್ಕ್ ಮಾಡಿದ್ಲಾ? ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ ರೀ. ನಾನೀಗ ನಿಮಗೆ ಊಟಕ್ಕೆ ರೆಡಿ ಮಾಡ್ತೀನಿ. ಅಪ್ಪಂಗೆ ಡೈರೆಕ್ಟ್ ಆಗಿ ಹೇಳಕ್ಕಾಗಲ್ವಲ್ಲ, ಅದಕ್ಕೆ ಸುಮ್ಮನಿದ್ದೀನಿ. ಇಲ್ಲ ಅಂದಿದ್ರೆ ಅಪ್ಪನ ಹತ್ರನೇ ಕೇಳ್ತಿದ್ದೆ, ಯಾವಳವಳು ಸುಬ್ಬು ಜೊತೆ ಮಾತಾಡ್ತಿದ್ಲಲ್ಲ ಅಂತ. ಒಂದು ಗೌರವ ಕೊಡ್ತಾ ಇದ್ದೀನಿ ಅಂತ ಸುಮ್ಮನಿದ್ದೀನಿ ಅಷ್ಟೆ. ಅವ್ರಿಗೆ ಅರ್ಥ ಆಗಿರುತ್ತೆ, ನನ್ನ ಹುಡುಗನ್ನ ಅವರೇ ಸರಿಯಾದ ದಾರಿಗೆ ತರಬೇಕು. ತರ್ತಾರೆ. ಆದ್ರೆ ಅದಕ್ಕೂ ಮುಂಚೆ ನನಗೊಂದು ದೊಡ್ಡ ಕೆಲಸ ಇದೆ. ನಾನು ಅದನ್ನ ಮೊದಲು ಮಾಡ್ತೀನಿ, ಇಲ್ಲ ಅಂದ್ರೆ ನನಗೆ ನಿದ್ದೆ ಬರಲ್ಲ. ನಿಮ್ಮ ತಮ್ಮಯ್ಯ ಅಂತೀನಿ. ನನ್ನ ಅಜ್ಜಯ್ಯಂಗೆ ಏನು ಮಾಡಬೇಡಿ.
ನಾನು ಮಾಡಿರೋ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸ್ಬೇಕು. ನನ್ನ ಅಜ್ಜಯ್ಯ ಅಲ್ಲ. ಬೇಕಿದ್ರೆ ನನ್ನ ಕೊಂದ್ಬಿಡಿ. ಸಾವಿತ್ರಿ, ನಿನ್ ಕೊಲ್ಲೋದು ನಂಗೆ ದೊಡ್ಡ ವಿಷಯನೇ ಇಲ್ಲ. ಆದ್ರೆ ಏನ್ ಗೊತ್ತಾ, ಇವಾಗ ನಾನಿರೋ ಪರಿಸ್ಥಿತಿಲಿ ಕೊಚ್ಚೆ ಮೇಲೆ ಕಲ್ಲು ಹಾಕೋದಾಗ್ಲಿ ಅಥವಾ ಕೈಗೆ ರಕ್ತ ಮೆತ್ಕೊಳ್ಳೋದಾಗ್ಲಿ ಎರಡೂ ನಂಗೆ ಇಷ್ಟ ಇಲ್ಲ. ನಿಂಗೆ ಎಷ್ಟು ಸಲ ಹೇಳಿದೆ ನಡೆದಿದ್ದೆಲ್ಲ ಕನಸು ಅಂತ ಅನ್ಕೊಂಡು ಪಟ್ಟಿರೋ ಸುಖಕ್ಕೆ ತೃಪ್ತಿ ಪಡ್ಕೊಂಡು ನಾನು ಕೊಟ್ಟನಲ್ಲ ನಿಂಗೆ ದುಡ್ಡು, ಆ ದುಡ್ಡಲ್ಲಿ ಅನಿಷ್ಟನ ತೆಗೆಸ್ಕೊಂಡಿದ್ರೆ ಆಗಿರೋದು. ಹೇಳಿದ ಮತ್ತೆ ಕೇಳೋದೇ ಇಲ್ಲ ಅಲ್ವಾ? ಎಷ್ಟು ಹೇಳ್ಬೇಡ 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 ಅಂದ್ರು ಆ ವಂದನ ಹತ್ರ ಎಲ್ಲ ಬಾಯ್ ಬಿಡ್ತಿದ್ದೆ ಅಲ್ವಾ? ನಾನು ಇನ್ನೇನ್ ಮಾಡು ಅಂತೀರ? ನಿಮ್ನ ನಂಬಿ ನಾನು ಮೋಸ ಹೋದೆ. ಇದೆಲ್ಲ ಆತ್ಮೀಯಕ್ಕೆ ನನಗೆ ಬದುಕೆ ಬ್ಯಾಡ ಅಂತ ಅನ್ಸ್ಬಿಟ್ಟೈತೆ. ಹಾಳಾಗಿರೋ ದೇಹ, ನೊಂದಿರೋ ಮನ್ಸು, ಇದೆರಡಕ್ಕಿಂತ ಸಾವೇ ಮೇಲೂ ಅಲ್ವೇ? ಸಾವಿತ್ರಿ, ನಿಂಗೆ ಸಾಯ್ಬೇಡ ಅಂತ ಯಾರು ಹೇಳಿದ್ದು? ನೀನು ಸತ್ತೋದ್ರೆ ನಂಗೇನು ಪ್ರಾಬ್ಲಮ್ ಇಲ್ಲ. ಆದರೆ ಸಾಯಕ್ಕಿಂತ ಮುಂಚೆ ಎಲ್ಲಿ ನಮ್ಮಿಬ್ಬರು ವಿಚಾರನ ಹೇಳ್ಬಿಡ್ತೀಯ ಅಂತ ಸ್ವಲ್ಪ ಭಯ ಅಷ್ಟೇ. ನೋಡು, ಕರೆಕ್ಟಾಗಿ ಹೇಳ್ತಾ ಇದೀನಿ, ಕೇಳಿಸ್ಕೊ. ಏನಾದರೂ ಅಪ್ಪಿತಪ್ಪಿ ನಮ್ಮ ವಿಚಾರ ಹೇಳಿದ್ರೆ ನಿಮ್ಮ ಅಜ್ಜನ ಗೊಟ್ಟ ಕನ್ಸ್ಬಿಡ್ತೀನಿ. ನೀನು ಯೋಚನೆ ಮಾಡ್ತಿರ್ಬೋದಲ್ವಾ, ನಾನು ಇಲ್ಲಿದ್ದೀನಿ, ಸಾಲಿಗ್ರಾಮಕ್ಕೆ ಹೋಗಿ ಅದು ಹೆಂಗೆ ನಿಮ್ಮ ಅಜ್ಜನ ಸಾಯ್ಸೋಕ್ಕಾಗತ್ತೆ ಅಂತ. ಏ ದಡ್ಡಿ, ಒಂದೇ ಒಂದು ಫೋನ್ ಕಾಲ್ ಸಾಕು, ಅಲ್ಲಿ ನಮ್ಮ ಹುಡುಗರಿದ್ದಾರೆ, ಒಂದು ಇಂಜೆಕ್ಷನ್ ನಿಮ್ಮ ತಾತ ಗೊಟಕ್ಕು. ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲೂ ಕೊಲೆ ಅಂತ ಗೊತ್ತಾಗಲ್ಲ. ಅಯ್ಯೋ, ನಿಮ್ ಕಾಲ್ ಬೀಳ್ತೀನಿ. ನಮ್ಮಯ್ಯ, ಅಜ್ಜಂಗೆ ಏನು ಮಾಡಬೇಡಿ, ಏನ್ ಮಾಡಿ. ನಿಮ್ಮನ್ನ ನನ್ನ ಜೀವ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವೇ ನನ್ಗೆ ಮೋಸ ಮಾಡ್ಬಿಟ್ರಿ. ಈಗ ನೀವೇ ನನಗೆ ಜೀವನ ಕೊಡ್ಬೇಕು. ನನ್ನ ಕುತ್ತಿಗೆಗೆ ತಾಳಿ ಕಟ್ಟಬೇಕು. ಏನ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟೋದ? ನೀನ ಬದುಕ್ಸಿರೋದೇ ಹೆಚ್ಚು, ಅಂಥದ್ರಲ್ಲಿ ದಯವಿಟ್ಟು ನಂಗೆ ಬದುಕು ಕೊಡಿ ಅಂತ ಕೇಳ್ಕೊತಿದ್ಯಲ್ಲ ನೀನು. ಯು ಫೂಲ್, ಯಾವುದೋ ಹಾಳಾದ ಮೂಡಲ್ಲಿ ನಿನ್ನ ಮುಟ್ದೆ ಆಗನ್ ಮಾತ್ರಕ್ಕೆ ಜೀವನ ಪೂರಿ ಅಂತ ನಿನ್ನ ಜೊತೆನೆ ಸಾಯಕ್ಕಾಗತ್ತಾ? ಸಾವಿತ್ರಿ, ನಿನಗೆ ನನ್ನ ಲೆವೆಲ್ ಏನು ಅಂತ ಗೊತ್ತಿಲ್ಲ ಅಲ್ವಾ?